ಎಲ್ಲೂ ನನಗೆ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ ಅನಿಸಿಲ್ಲ. ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ ಇಡೀ ಟೀಮು ಎವ್ರಿಬಡಿ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ, ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ, ಕಟ್ ಅಂದಿದ್ದ ತಕ್ಷಣ ನಾನು ಈ ಕಡೆ ತಿರ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೆದಿರೋ ಅಂತ ಒಂದು ಪ್ರಾಬ್ಲಮ್, ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ಅದನ್ನು. ಈಗ ದುನಿಯಾ ಆದಾಗ ಏನಾಯಿತು, ನಾವು ನಿಮ್ಮಂಗೆ ಕಷ್ಟಪಟ್ವಿ, ಸಿನಿಮಾ ಮಾಡಿಬಿಟ್ವಿ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಭಯ 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 ಭಯ, ಯಾರೇನಂತಾರೋ ಭಯ, ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ, ಪಾಪ ಆ ಹೆಣ್ಮಗು ಹಂಗಿದ್ದಾರೆ, ಆ್ಯಕ್ಟರ್ಗಳು ನಾವು ಹೆಂಗಿದ್ದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು. ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡು ಹೋಯ್ತು. ಆವಾಗ ನನಗೆ ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರು, ನೋಡಪ್ಪ, ಒಂದು ಒಳ್ಳೆಯದು ಮತ್ತು ಒಂದು ಕೆಟ್ಟದ್ದು ಗೊತ್ತಿಲ್ಲದಿರೋ ತನಗೆ ತಾನೇ ಮಾಡಿಸ್ಕೊಂಬಿಡುತ್ತೆ ಅದು. ಹಂಗೆ ತುಂಬ ಒಳ್ಳೆಯದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಈ ಲವ್ ರೆಡ್ಡಿ. ಒಬ್ಬ ಈಗೆಲ್ಲೋ ನೋಡ್ತಾ ನಿಮ್ಮ ಮನೆ ಅಂತ ಹೋದಾಗ ಇದ್ದಕ್ಕಿದ್ದಾಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ, ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ, ಫಾದರ್ ಆಗ್ತಾರೆ ಇವನೇ ಅವನು ಇಂಥ ನನ್ನ ಮಗ ತಮ್ಮ ಹುಡ್ತಾನ ನಮ್ಮನೆ ಎಲ್ಲ ಇರ್ತಾರೆ, ಇಂಥ ಕಿತ್ತೋದವನು ತಮ್ಮ ಹುಡ್ತಾನ ನಮಗೆ ಅಂತ. ಅವನು ನೋಡ್ತಾ ಅವನು ದೊಡ್ಡ ಕಳ್ಳ ತಮ್ಮ, ಅಯ್ಯೋ ಮಕ್ಕಳ ಹಿಂಗೂ ಮಾಡ್ಬೋದು ಮನೆಯಲ್ಲಿ ರಾಮ ರಾಮ ಅಂತ ಯೋಚನೆ ಬರುತ್ತೆ. ಹಂಗಾಗ್ತಾರೆ. ಈಕೆ ನನಗೆ ಇಟ್ ಈಸ್ ಮೈ ಫೇವ್ರೆಟ್ ಆಕ್ಟ್ರೆಸ್. ನನಗೆ ಆ್ಯಕ್ಚುಲಿ ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಬಹುಶಃ ಪಾಪ ಇಲ್ಲ ನಿಮ್ಮ ಟೀಮ್ಗೆ ಗೊತ್ತಿಲ್ಲ, ಆಕೆ ವೆರಿ ಟ್ಯಾಲೆಂಟೆಡ್, ಇನ್ನೂ ಎಳ್ದಾಡ್ಬೋದಾಗಿತ್ತು. ನೆಕ್ಸ್ಟ್ ಸಿನಿಮಾಲ್ಲಿ ಮಾಡಿ, ನೆಕ್ಸ್ಟ್ ಸಿನಿಮಾಲಿ ನಾನೇ ನಿಮ್ಗೊಂದು ಬ್ಯೂಟಿಫುಲ್ ಸ್ಟೋರಿ ಬರ್ಕೊಡ್ತೀನಿ. ನಾನು ಈ ಥರ ಕಥೆಗಳು ಬರೆಯೋಕ್ಕೆ ತುಂಬ ಇಷ್ಟ. ಓಕೆ, ಈಕೆ ನಾನು ಕೇಳಿದೆ, ಹೆಸರಿ ಕೇಳಿದೆ ಸಿನಿಮಾ ಮಾಡೋರು, ಇವ್ರದೇನು ಯೂಸ್ ಮಾಡಿದ್ವಿ, ನೀವು ಯಾಕೆ ಯೂಸ್ ಮಾಡಿಲ್ಲ ಬ್ಯೂಟಿಫುಲ್ ಇದು ಅಂತ. ಆಮೇಲೆ ನಿಮ್ಮ ಜೊತೆ ಇರೋ ಇನ್ನಿಬ್ಬರು ಹೆಣ್ಮಕ್ಳು ಇಷ್ಟ ಆಗ್ತಾ ಹೋಗ್ತಾರೆ. ಸರಿ ಆಯಿತು, ಈ ಟ್ರಾವೆಲಿಂಗ್ ಆಯಿತು, ಇವ್ರ ಮನೆ ಹೇಳ್ತಾವ್ರೆ, ಏನು ಹೆಣ್ಣು ನೋಡ್ತಾವ್ರೆ, ಅಲ್ಲೆಲ್ಲ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ, ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ. ಸರಿ, ಎಸ್ ಇದೊಂದು ಬ್ಯೂಟಿಫುಲ್ಲಾಗಿ ಜರ್ನಿ ಆಗ್ತಿದೆ ಅಂದರೆ ಆತ ಒಬ್ಬ ಸ್ನೇಹಿತ ಬರ್ತಾನೆ, ಒಬ್ಬ ಅವನ ಫ್ರೆಂಡು, ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ ಅವನು ಎಲ್ಲ ಮಾಡಿ ಸಖತ್ತಾಗಿ ತಂದು ಇಟ್ಬಿಡ್ತಾನೆ. ಗುರು ಇದು ಲವ್ವೇ ಅಲ್ಲ, ಇದು ಲವ್ ಅಂತ ಯಾರು ಗುರು ಹೇಳಿದ್ರು, ಇದು ನೋಡಿ ನೀನು ಲವ್ ಅಂತ ಹೇಳ್ತೀಯಲ್ಲ. ಸರಿ, ಆ ಲವ್ ಏನಯ್ಯ, ಹೆಂಗೆ ಇನ್ನೆಂಗೆ ಲವ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ, ಹೆಂಗೆ ಲವ್ ಮಾಡೋಕ್ಕೆ ಸಾಧ್ಯ? ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ. ಸರಿ ಆಯಿತು, ನನಗೆ ಸಿನಿಮಾ ನೋಡ್ತಾ ಫಸ್ಟು ಹೀರೋಯಿನ್ ಅವ್ರನ್ನ ನೋಡಿದೆ. ನಮ್ಮದೊಂದು ನಮ್ಮೆಲ್ಲರದು ಒಂದು ರೆಕಗ್ನೈಸೇಷನ್ಸು, ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನ್ನಿಸ್ತೀವಿ ಸಿನಿಮಾಲಿ. ಹಂಗೆ ನನಗೆ ಆಕೆ ನೋಡ್ತಾ ಇದ್ದೆ. ಫಸ್ಟ್ ಸೀನ್ ಅಲ್ವಾ, ನಮಗೊಂದು ಇದಿರುತ್ತೆ, ಒಂದು ಮೆಚೂರಿಟಿ, ಏನು ಮಾಡೋದು ನೋಡೋಣ ಏನು ಮಾಡಿ. ಫಸ್ಟ್ ಸೀನ್ ಆಗಿದ ತಕ್ಷಣ ನಾನು ಹೆಂಗೆ ಬಂದೆ, ಅಗಳಪ್ಪ ಸಕ್ಕತ್ತಾಗಿ ಮಾಡಿದೆ ಹುಡುಗಿ ಅಂತ. ಹೋಗ್ತಾ ನಾನು ಹೇಳಿದೆ, ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟ್ರು, ಸಖತ್ ಇನ್ವಾಲ್ವ್ಮೆಂಟಲ್ಲಿ ಹೋಗಿದೆ ಅಂತ. ಡೋಂಟ್ ನೋ, ಮೈಟ್ ಬಿ ಎಲ್ರಿಗೂ ಹೇಳೋದು ನಾನು ಎಲ್ರೂ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ಸಿನಿಮಾ ತುಂಬ ಚೆನ್ನಾಗಿದೆ, ಅದನ್ನು ಯಾರೂ ತೆಗ್ದಕ್ಕಾಗಲ್ಲ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಲವ್ ರೆಡ್ಡಿ ಕೂಡ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ಓಕೆ, ಇದು 100% ಬರೆದಿಟ್ಕೊಳ್ಳಿ. ಇದು ಒಂದೇನೆಂದರೆ ನಮ್ಮ ಪ್ರಯತ್ನಗಳು ಮತ್ತು ಪ್ರಮೋಷನ್ಸು ಬಹುಶಃ ತುಂಬ ಚೆನ್ನಾಗಾದರೆ 100% ತುಂಬ ಒಳ್ಳೆ ಸಿನಿಮಾ ಆಗುತ್ತೆ, ಹಿಟ್ ಸಿನಿಮಾ ಆಗುತ್ತೆ. ನಮ್ಗೆ ಹಿಟ್ ಸಿನಿಮಾ ಆಗೋದು ಬೇಡ, ಒಳ್ಳೆ ಸಿನಿಮಾ ಆಯ್ತಪ್ಪ ನೋಡಿದವ್ರಿಗೆ ಇದೇ ಅಲ್ವೇನ್ರಿ. ನಾನು ಯಾಕೆ ಸ್ಪೆಷಲಿ ಈ ಸಿನಿಮಾನ ತುಂಬ ವಿಶೇಷವಾಗಿ ಇಷ್ಟಪಟ್ಟಿದ್ದು ಅಂದರೆ, ನಾವು ನಮ್ಮನ್ನು ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗೋದಿದೆ ಗೊತ್ತಾ, ಅದು ತುಂಬ ಕಷ್ಟ ಮನುಷ್ಯನಿಗೆ. ಅವನಿರೋವರೆಗೂ ಅವನಿಗೆ ಟೆನ್ಷನ್ಸು, ಇರೋವರೆಗೂ ಸ್ಟ್ರೆಸ್ಸು. ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಥಿಯೇಟ್ರ್ ಒಳಗಡೆ ಬಂದು ಕೂರ್ತಾರೆ ಅನ್ನೋದೇ ಆದರೆ ಅವ್ರನ್ನ ಮರ್ಸೋದಿದೆ ಗೊತ್ತಾ. ಅವರೆಲ್ಲ ನೋವುಗಳನ್ನ ಮರೆಸಿ ಕರ್ಕೊಂಡು ಹೋಗೋದೇ ಒಂದು ಮಾಯೆ ಅನ್ಬೋದು. ಅದೊಂದು ಜಗತ್ತು, ಅದೊಂದು ಎನರ್ಜಿ. ಅಷ್ಟು ಎನರ್ಜಿನ ಇಟ್ಟು ಎಲ್ಲರೂ ಆ್ಯಕ್ಟ್ ಮಾಡಿರೋದ್ರಲ್ಲಿ ಆ್ಯಸ್ ಇಟ್ ಈಸ್ ಹೀರೋಯಿನ್ ಅಂತ ಬಂದಾಗ, ಪಾಪ ಮದುವೆ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು ಹುಡುಗ ರೂಟ್ ಮಾಡ್ತಾರೆ. ಮದುವೆ ಆಗ್ಬೇಕು ಗುರು, ಪಾಪ ಏನು ಹುಡುಗಿ ಹಿಂಗೆ ಮಾಡ್ತಾ ಇದೆ. ಎರಡು ಕಡೆ ನನಗೆ ತುಂಬ ಮನಸ್ಸು, ನನಗೆ ಕಣ್ಣಲ್ಲಿ ನೀರು ಬಂತು. ಅಪ್ಪ ನಾನು ಪ್ರೀತಿ ಮಾಡಿದ್ದೀನಪ್ಪ, ಅಲ್ಲ ಪ್ರೀತಿದ್ದೀನಪ್ಪ, ನನಗೆ ಕಣ್ಣಲ್ಲಿ ನೀರು ಬಂತು ಅವಾಗ.
ಅದೇ ತಾನೇ ವರ್ಡು. ಹೌದು ಪ್ರೀತಿಸಿದ್ದೀನಪ್ಪ, ನಾನು ಪ್ರೀತಿ ಮಾಡಿದ್ದೀನಿ. ಅವಾಗ ಬೈಕೊಂಡ ಡೈರೆಕ್ಟರ್, ಗುರು ಇನ್ನು ಸ್ವಲ್ಪ ಹೇಳ್ಸಯ್ಯ, ಇನ್ನೊಂಚೂರು ಹೇಳ್ಸಿ. ಈಗ ಜಗತ್ತ ಮೇಲೆ ಎಲ್ಲರೂ ಪ್ರೀತಿ ಮಾಡಿರೋರೆ. ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ. ಕೆಲವರು ಅದನ್ನು ಬಚ್ಚಿಟ್ಕೊಂಡು ಸುಮ್ಮನೆ ಕೊನೆವರೆಗೂ ಸತ್ತೋಗ್ತಾರೆ. ಅಂಥದ್ರಲ್ಲಿ ಅಂಥ ಕೊನೆ ಕ್ಷಣದಲ್ಲಿ ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ ಅಂದಾಗ ನನಗೆ ವಿಸಿಲ್ ಹೊಡಿಬೇಕು ಅನ್ನಿಸ್ತು ನಿಜವಾಗ್ಲೂ. ಏನೇ ಇದು ವಿಷಯ ಎಸ್ಪೆಷಲಿ ಈ ಒಂದು ಪಾಯಿಂಟ್ ನೀವು ಹೇಳಿದ್ರಲ್ಲ ಸರ್, ಹೌದು, ಆ ಒಂದು ಮೂಮೆಂಟ್ ಅಲ್ಲಿ ಥಿಯೇಟರ್ ಅಲ್ಲಿ ಲೈಕ್ ಬರ್ಸಕ್ ಹೋಗ್ಬಿಡ್ತಾರೆ ಹುಡುಗರು. ನನಗೆ ಗೊತ್ತಿಲ್ಲ, ನನಗೆ ಏನಾರ ಆದರೆ ಇನ್ ಕೇಸ್ ನೀವು ಅದನ್ನು ಲೈಕ್ ಆ ವಾಯ್ಸ್ನೇನಾದರೂ ಒಂದು ಸಣ್ಣ ಡಿಲೇ ಮಾಡೋಕ್ಕಾಗತ್ತ ಕೇಳ. ಪ್ರೀತಿಸಿದ್ದೀನಪ್ಪ ಅದನ್ನ ರಿವರ್ಬ್ ಮಾಡಿ, ಅದನ್ನೊಂದು ಸ್ಲೋ ಮಾಡಿ, ಒಂದು ಸಣ್ಣ ಫೇಸ್ ಇಟ್ಟರೆ ಎಂಥ ಹುಡುಗ ಎಂಥ ಹುಡುಗಿನೂ ಆಡ್ತಾರೆ. ಹುಡುಗ ಹುಡುಗಿ ನಮ್ದಿರೋ ಹತ್ಬಿಡ್ತಾರೆ, ಅಯ್ಯೋ ನನಗೆ ಕೆಲ ಆಗಲ್ಲಪ್ಪ. ನಾನಲ್ಲಿ ಲಿಟ್ರಲಿ ನನ್ನ ಕಣ್ಣಲ್ಲಿ ಇರ್ಬಂತು, ನನ್ನ ಕಣ್ಣಲ್ಲಿ ಇರ್ಬಂತು. ಏನಯ್ಯ ಇದು ನಿಜ ಅಲ್ಬನ್ರಿ, ಇದು ನಾನೇ ಮರ್ತದೆ. ನಾನೊಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತೆ, ಡೈರೆಕ್ಟರ್ ಅನ್ನೋದು ಮರ್ತೆ, ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರಪ್ಪ ಇದನ್ನ ಹಂಗಂತಾನೆ ಈ ಮನುಷ್ಯ ಎದ್ದು ಹೇಳ್ತಾರೆ. ನೋಡಕ್ ಒಂದು ನೋಡಿದ್ರೆ 10 ತಲೆ ಅಲ್ಲೇ ಕಾಣುತ್ತೆ, 10 ತಲೆ ಅಲ್ಲೇ ಕಾಣುತ್ತೆ. ಅಯ್ಯಪ್ಪ ಏನ್ರಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ಈ ಮನೇನ ನೀವು ಕರ್ಕೊಂಡು ಹೋಗ್ತೀರಾ ಗೊತ್ತಾ, ಅಂದರೆ ಎಲ್ಲವನ್ನೂ ಏನು ತೋರಿಸ್ತೀರಾ, ಮನೆ 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 ಸಂಬಂಧ ಜೀವನ. ಇವಾಗ ಎಷ್ಟೋ ಜನ ನಾನು ಇಂಥ ಹುಡುಗಿನ ಮದುವೆ ಆಗಬೇಕು ಅಂದ್ಬಿಟ್ಟು ಗಂಡು ಮಕ್ಕಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಲ ಮಾಡ್ಕೊಂಡಿದ್ದಾರೆ. ಒಂದು ಈ ಆನ್ಲೈನ್ ಅನ್ನೋ ಒಂದು ದರಿದ್ರ ಇದನ್ನ ಇಟ್ಕೊಂಡು ಅದರಲ್ಲಿ ದುಡ್ಡು ಮಾಡೋಕ್ಕಾಗಿ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಹುಡುಗರು. ಆಮೇಲೆ ಎಷ್ಟೋ ಜನ ನಾನು ಅದೇ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ಸುಮಾರು ಜನ ಸಾಲ ಮಾಡಿ ಸಾಲ ತೀರ್ಸಕ್ಕಾಗ್ದಿರ, ಮದುವೆಗಳಾದ್ಮೇಲೆ ಅದ್ರ ಬಡ್ಡಿ ಕಟ್ಟಕ್ಕಾಗ್ದಿರ ಎಷ್ಟೋ ಜನ ನರಳ್ತಾ ಇದ್ದಾರೆ ಇವತ್ತು. ಈ ಪ್ರಪಂಚದ ಮೇಲೆ ಅದನ್ನ ಹಾಳಾದ್ದು ಅನ್ನೋಂಗಿಲ್ಲ, ಒಳ್ಳೇದು ಅನ್ನೋಂಗಿಲ್ಲ. ದುಡ್ಡನ್ನ ಎರಡೂ ಅನ್ನಕ್ಕಾಗಲ್ಲ. ಆ್ಯಕ್ಚುಲಿ ಆ ದುಡ್ಡೇ ಮಾಯೆ ಮನುಷ್ಯನಿಗೆ, ಏನೇನೇನೋ ಮಾಡಿಸ್ಬಿಡುತ್ತೆ ಮನುಷ್ಯನ. ಅಂಥ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ. ಅಂದರೆ ಹೌದಲ್ಲಪ್ಪ, ಈಗ ನಾನು ಅದನ್ನೇನೋ ಪಡ್ಕೋಬೇಕು, ನಾನೇನೋ ಸಂಪಾದನೆ ಮಾಡಬೇಕು, ಅಥವಾ ನಾನು ಇದನ್ನು ಸಂಪಾದನೆ ಮಾಡಬೇಕು, ಅದನ್ನು ಪಡ್ಕೋಬೇಕು. ನೀವು ಎಲ್ಲಿಂದ ಯಾವ ಮೂಲೆಗೆ ಹೋದ್ರೂ ಈ ದುಡ್ಡು ಅನ್ನೋದು ಯಾವಾಗಲೂ ಅಲ್ಲಿ ನಮಗೆ ಗೊತ್ತಿಲ್ದಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಕುರುಡು ಕಾಂಚನ ಕುಣಿತಲಿತ್ತು ಅಂತ ಡ್ಯಾನ್ಸ್ ಮಾಡಿಸ್ತಾ ಇರುತ್ತೆ. ಇಡೀ ಸಿನಿಮಾ ನಿಮ್ಮಲ್ಲಿ ಗೊತ್ತಿಲ್ದಂಗೆ ದುಡ್ಡು ಓಡಾಡ್ತಾ ಇದೆ. ಹೌದಲ್ಲ? ಇವಾಗೆಲ್ಲ ಒಂದ್ ಕಡೆ ನೀವು ನಿಮ್ದೇನೋ ಒಂದು ಡೈಲಾಗ್ ಬರುತ್ತೆ, ಅದೇನೋ ಅವಳಿಗೇನು ಇಷ್ಟ ಇಲ್ವಂತ ಅಥವಾ ಅದೇನೋ ಒಂದು ವಿಷಯ ಇದೆ ಒಂದು ಸೀನಲ್ಲಿ. ಅವಳಿಗೆ ಇಷ್ಟ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಹೇಳ್ಕೋಬೇಕಾಗಿತ್ತು ಅನ್ನೋದು. ನನಗೆ ಹೋಗ್ಲಿ ಬಿಡಮ್ಮ, ನೀನು ಹೋಗಿ ಕೇಳೋ ಹೋಗಿ ಕೇಳ್ಬಿಡೋ ಹೋಗ್ಲಿ ಅವನು ಅಂತ. ನನಗೆ ಗೊತ್ತಿರೋ ಹಾಗೆ ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರೂ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ. ನೀವು ಒಬ್ಬರು ಶೇರ್ ಮಾಡಿದ್ರು, 25 ಜನ ಶೇರ್ ಮಾಡಿದ್ರು, 60 ಜನ ಶೇರ್ ಮಾಡಿದ್ರು, ನಮ್ಗೆ ಅದು ಕೌಂಟ್ ಆಗಲ್ಲ. ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ. ನೀವೇನೇ ಖರ್ಚು ಮಾಡ್ಬೋದು, ಅದಕ್ಕೆ ಕಲೆ ಇಟ್ಕೊಂಡು ಬಂದು ಜೀವ ತುಂಬೋರು ಇದ್ದಾರಲ್ಲ, ಎಷ್ಟೇ ನೋವಿರಲಿ. ಈಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ಅವ್ರಿಗೇನು ಪೇಯ್ನ್ ಇದೆಯೋ ಐ ಡೋಂಟ್ ನೋ, ನಿಮ್ಗೇನು ನೋವಿದೆಯೋ ಗೊತ್ತಿಲ್ಲ, ಇವ್ರಿಗೇನಿದೆಯೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಬಂದು ಹಂಗೆ ಕೂಡ್ತಾರೆ ಗೊತ್ತಾ. ಕೂಡಿದ್ರೆ ಆ ಸಿನಿಮಾ ನಂಗೆ ಎತ್ಕೊಡ್ತಾರೆ ಹಂಗೆ ಮೇಲಕ್ಕೆ. ನಾನು ಅದೇ ಹೇಳೋದು, ಈಗ ಈ ಇಂಟರ್ವ್ಯೂ ಮೂಲಕ ಹೇಳೋದು, ಈಗ ಹೊಸದಾಗಿ ಯಾರ್ಯಾರು ಲವ್ ಮಾಡ್ತಿದ್ದೀರಾ, ಲವ್ ಮಾಡ್ಕೊಂಡು ಯಾರು ಮದುವೆ ಆಗಿದ್ದೀರಾ? ನನ್ನ ಕಡೆ ನೋಡ್ಬಿಡಿ ಸರ್, ನಾನು ಇನ್ನೂ ಆಗಿಲ್ಲ. ಆಮೇಲೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಾ. ಆಮೇಲೆ ಸ್ಪೆಷಲಿ ಮನುಷ್ಯ ಈಗ ತಂದೆ ಜಗತ್ತಿಗೆಲ್ಲ ಒಳ್ಳೆಯವನು, ಮಕ್ಕಳಿಗೆ ಮಾತ್ರ ಕೆಟ್ಟವನು. ಎಲ್ಲರ ಮನೆಯಲ್ಲೂ ಅಷ್ಟೇ ಅಲ್ವಾ? ಸತ್ಯ ಇಲ್ಲ, ನಿಜ. ನಾವೇ ನಮ್ಮ ಅಪ್ಪದಿರ್ಗೆ ಅವಾಗೆಲ್ಲ ಬೈಕೊಂಡಿದ್ದೀವಿ, ಸುಳ್ಳು ಹೇಳೋದು ಬೇಡ. ನೀವೆಲ್ಲ ಬೈಕೊಂಡಿಲ್ಲ ಸರ್? ಏನಪ್ಪ ನಿಮ್ಮ ಬಗ್ಗೆ ಸಪ್ರೇಟಾಗಿ ಮಾತಾಡ. ನೀವು ಬೈಕೊಂಡಿಲ್ಲ? ಎಲ್ಲರೂ ಅವ್ರ ಅಪ್ಪದಿರನ್ನ ಬೈಕೊಂಡಿದ್ದೀವಿ. ನಾವು ಅಪ್ಪದಿರ ಆದ್ಮೇಲೆ ಗೊತ್ತಾಗ ಪೇನ್
ಕರೆಕ್ಟ್ ಅಲ್ವಾ? ಹೌದು. ನಾವು ಆ ಸ್ಥಾನಕ್ಕೆ ಹೋದಾಗ್ಲೇ ಹೌದೌದು, ಆ ಸ್ಥಾನಕ್ಕೆ ಹೋದಾಗಲೇ ಗೊತ್ತಾಗೋದು. ನಮ್ಮನೇಲಿ ನನ್ನ ಮಕ್ಕಳು ಬೈಕ್ ಹೋಗ್ತಾರೆ, ಏನ್ ಹಿಂಗಾಡ್ತೀಯ, ಸ್ಟ್ರಿಕ್ಟ್ ಅಂತಲ್ಲ. ಪ್ರತಿ ಎವ್ರಿ ಫಾದರ್ ಇಸ್ ಅ ವಿಲ್ಲನ್. ಐ ಟೆಲ್ ಯು, ಪ್ರತಿಯೊಬ್ಬ ಫಾದರ್ ಕೂಡ ಒಬ್ಬ ವಿಲ್ಲನ್ನೇ ಯಾವಾಗಲೂ. ಸೊ ಹಂಗಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ನಡಿಲೇಬಾರ್ದು ಅನ್ನೋಂಥ ಒಂದು ಕಥೆನೂ ಆಗೋದು, ನಡೆಯುವಂಥ ಕಥೆನೂ ಆಗೋದು. ನನಗೆ ಒಬ್ರು ಒಂದು ಕಮೆಂಟ್ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ, ಮಗಳಿರೋ ಪ್ರತಿ ತಂದೆ ನೋಡ್ಬೇಕಾಗಿರೋ ಸಿನಿಮಾ. ನಿಜವಾಗ್ಲೂ ರೀ, ನಾನು ಲಿಟ್ರಲ್ ಆಗಿ ಕ್ರೌಡಲ್ಲಿ ನೋಡಿದರೆ ತುಂಬ ಜೋರಾಗಿ ಹತ್ಬಿಡ್ತಿದ್ದೆ ನಾನು. ಒಂದು ಸ್ವಲ್ಪ ಎಮೋಷ್ನಲ್ ಆಗಿದೆ, ಒಂದು ಸ್ವಲ್ಪ ಥಿಯೇಟ್ರ್ ಗೀಟ್ರ್ ನಾವೇ ನೋಡಿದ್ವಲ್ಲ, ಒಂದು ಸ್ವಲ್ಪ ಅಲರ್ಟಾಗಿ ನೋಡಿದೆ ತಾಳ. ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬೇಕಾಗಿತ್ತು ಸರ್. ಅಯ್ಯೋ, ನನಗೆ ಕೇಳಿ ಅವತ್ತು ಯಾರು ಬಂದಿಲ್ವಾ ಅಂತ. ಇವಾಗ ನೋಡೋಣ ಸರ್ ಥಿಯೇಟರ್ ನೋಡೋಣ, ಖಂಡಿತ ನೋಡೋಣ. ಸರಿ, ಆ್ಯಕ್ಚುಲಿ ನೀವೆಲ್ಲ ಎಲ್ಲಿ ಟ್ರೈನ್ಡ್ ಸಿನಿಮಾ ಅನ್ನೋದಕ್ಕೆ ಎಲ್ಲಿ ಪ್ರಯತ್ನ ಪಟ್ರಿ? ಯಾಕಂದರೆ ಎಲ್ಲ ವೀಕ್ಷಕರು ನೋಡ್ತಾರೆ. ಇಲ್ಲಿ ಯಾರೂ ಈ ತಂಡ ದುಡ್ಡಿದೆ ಅಂತ ಕೆಲವರು ಶೋಕಿಗೆ ಪಿಕ್ಚರ್ ಮಾಡಿದ್ದಾರೆ. ಇವತ್ತು ದುಡ್ಡಿದೆ ಅಂದ್ಬಿಟ್ಟು ಈ ಮದುವೆ ಬರ್ತ್ಡೇಗೆ ಮಾಡಿಸ್ಕೊಳ್ಳೋ ವಿಡಿಯೋ, ಮದುವೆಗೆ ಮಾಡಿಸ್ಕೊಡೋ ಆಲ್ಬಮ್ ಥರ ಪಿಕ್ಚರ್ಗಳು ಮಾಡ್ಕೊಂಡು ಮನೇಲಿ ಇಟ್ಕೊಂಡವ್ರೆ ದುಡ್ಡಿರುವಂಥವ್ರು. ಸರ್ ತುಂಬಾ ಜನ ಈಗಲೂ ಹೇಳ್ತಾರೆ ಸರ್, ನಾ ಒಂದಷ್ಟು ದುಡ್ಡುಗಳು ಹಾಕ್ತಿವಪ್ಪ, ಇನ್ವೆಸ್ಟ್ ಮಾಡಿ ನಮ್ಮ ಹುಡುಗನೇ ಆಕ್ಟ್ ಮಾಡಬೇಕು, ನಮ್ಮ ಹುಡುಗನೇ ಹೀರೋ ಮಾಡಬೇಕು. ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.